ಹಲೋ 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 ಆಲ್ ಸೂಪರ್ ಕ್ಯೂಟೀಸ್ ಎಲ್ಲರೂ ಹೇಗಿದ್ದೀರಾ? ಸೊ ಏನು ಗೊತ್ತಾ, ಈ ವಿಡಿಯೋದಲ್ಲಿ ನಾನು ನನ್ನ ಸಾರಿ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಸಾರಿ ಕಲೆಕ್ಷನ್ಸ್ ಅಂದರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ನಾನು ಪಾರ್ಟ್ ವೈಸ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಏನೇನು ಶೂಟ್ ಮಾಡ್ಕೊಳ್ಳೋಕ್ಕಾಯಿತು ಅದನ್ನು ತೋರಿಸ್ತೀನಿ, ಆಯಿತಾ? ಸೊ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಡಿರೋ ಸಾರೀಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ನಾನು ಯಾವಾಗ ಯಾವಾಗ ತೊಗೊಂಡಿದ್ದು ಅಂತಾನೂ ಹೇಳ್ತೀನಿ ನಿಮಗೆ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಇವಾಗೆಲ್ಲ ಮದುವೆ ಸೀಸನ್ ನಡೀತಾ ಇದೆಯಲ್ಲ, ಸೊ ನಿಮಗೂ ಒಂದು ಐಡಿಯಾ ಬರಲಿ ಹಿಂಗೆ ಸಾರೀಸ್ ಏನು ಲೈಕ್ ಎಲ್ಲಿ ತೊಗೊಂಡಿದ್ದು ಆ ಥರ ಎಲ್ಲ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಆ ಥರ ಹೋಗಿ ಪರ್ಚೇಸ್ ಮಾಡ್ಬೋದು. ಬಿಕಾಸ್ ಕ್ವಾಲಿಟಿ ವೈಸ್ ಅಥವಾ ಲೈಕ್ ಎಲ್ಲ ಚೆನ್ನಾಗಿದ್ದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ಲ, ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಫಸ್ಟ್ ಸಾರಿ ಬಂದುಬಿಟ್ಟು ಇದು ನಾನು ತೋರಿಸ್ತಾ ಇರೋದು. ಇದು ಬಂದುಬಿಟ್ಟು ಬೇಬಿ ಪಿಂಕ್ ಕಲರ್ ಸಾರಿ ಇದೆ. ಆ್ಯಂಡ್ ಸಿ ದ ಡಿಸೈನ್, ನೀವು ಜಸ್ಟ್ ಲೈಕ್ ದ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ನೋಡಿದ ತಕ್ಷಣವೇ ಲೈಕ್ ಈ ಸಾರಿ ತೊಗೊಳ್ಳೇಬೇಕಪ್ಪ ಅನಿಸೋ ಥರ ಸಾರಿ ಇದು. ಸೊ ನಾನು ಇದ್ರ ಜೊತೆ ಇನ್ನೊಂದು ಸಾರಿ ತೊಗೊಂಡಿದ್ದೀನಿ, ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲಾದರೂ ತೋರಿಸ್ತೀನಿ. ಸೊ ಟೂ ಸಿಮಿಲರ್ ಸಾರೀಸ್ ಬಟ್ ಡಿಫ್ರೆಂಟ್ ಪ್ಯಾಟರ್ನ್ ಡಿಸೈನ್ ಎಲ್ಲ, ಬಟ್ ಇದೇ ಮಟೀರಿಯಲ್ ಆ್ಯಂಡ್ ಕಲರ್ ಕೂಡ ಡಿಫ್ರೆಂಟ್ ಇದೆ, ಬಟ್ ಮಟೀರಿಯಲ್ ವೈಸ್ ಇದೆ ಸೇಮ್. ಮಲ್ಮಲ್ ಶೈನಿ ಟಿಶ್ಯೂ ಎಲ್ಲ ಅಂತಲೇ ಹೇಳ್ಬೋದು. ಬಟ್ ಲೈಕ್ ಓ ಮೈ ಗಾಡ್, ಸಾರಿ ಆ್ಯಂಡ್ ಬ್ಲೌಸ್ ಇಸ್ ಲೈಕ್ 10/10. ನೀವೇನಾದರೂ ಲೈಕ್ ನೈಟ್ ಫಂಕ್ಷನ್ಸ್ಗೆ ಹಾಕೊಂಡ್ರೆ ಕೇಳಲೇಬೇಡಿ, ದಿಸ್ ವಿಲ್ ಬಿ ದ ಬೆಸ್ಟ್ ಕಾಂಪ್ಲಿಮೆಂಟೆಡ್ ಸಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನ ಸೆಕೆಂಡ್ ಸಾರಿ, ಸೊ ಇದು ನನ್ನ ಸೆಕೆಂಡ್ ಸಾರಿ ನಾನು ತೋರಿಸ್ತಾ ಇರೋದು ಇವತ್ತು. ಸೊ ಇದು ಬಂದುಬಿಟ್ಟು ಜಾರ್ಜೆಟ್ ಸಾರಿ ಅಂತೆ. ಸೊ ಇದ್ರ ಕತೆ ಏನಂದರೆ, ನಾವು ಮದುವೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಲ್ಲ, ಆವಾಗ ಇದೊಂದು ಸೈಡಲ್ಲಿ ಇತ್ತು. ನನ್ನ ಕಣ್ಣು ಎಲ್ಲೆಲ್ಲೋ ಹೋಗಿ ಹೋಗಿ ಇದ್ರ ಮೇಲೆ ಬಿದ್ದುಬಿಡ್ತು. ಬಟ್ ಸಿ ದ ಬಾರ್ಡರ್ ನನಗೆ ಸ್ಪೆಷಲಿ ಎಲಿಫೆಂಟ್ ಬಾರ್ಡರ್ ಇದ್ದರೆ ಕೇಳಲೇಬೇಡಿ, ದ್ಯಾಟ್ ವಿಲ್ ಬಿ ಮೈ ಫೇವ್ರೆಟ್. ಲೈಕ್ ಐ ವಿಲ್ ಬೈಟ್ ಹಾಗೆ. ಸೊ ಆ ಥರ ಇದು ಸ್ವಲ್ಪ ಕಾಸ್ಟ್ಲಿ ಸೈಡ್ ಇತ್ತು. ಆಲ್ಮೋಸ್ಟ್ 10,000 to 12,000 ನಾನು ಪೇ ಮಾಡಿದ್ದು, ಬಿಕಾಸ್ ಅವರು ಜಾರ್ಜೆಟ್ ಅಂತ ಹೇಳಿದ್ರು ಆ್ಯಂಡ್ ಕಾಸ್ಟ್ಲಿ ಅಂತ. ಬಟ್ ಲೈಕ್ ನನಗೆ ನಾನು ನಿಜವಾಗ್ಲೂ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಅಟ್ ಎನಿ ಕಾಸ್ಟ್ ನಾನು ತೊಗೊಳ್ಳೇಬೇಕು ಅಂತ ತೊಗೊಂಡಿರೋ ಸಾರಿ ಇದು. ಆ್ಯಂಡ್ ಗೆಸ್ ವಾಟ್, ಹಾಕೊಂಡ್ಮೇಲೆ ಲೈಕ್ ಎಷ್ಟು ಜನ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಗೊತ್ತಾ, ಚೆನ್ನಾಗಿದೆ ಅಂತ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬೈ ಅಂತ. ಅದಕ್ಕೆ ನಾನು ಬ್ಲೌಸ್ಗೆ ಡಿಸೈನ್ ಇದನ್ನು ನಾನು ಮಾಡಿಸಿರೋ ಡಿಸೈನು. ಸೊ ಮುಂದಗಡೆ ಲೈಕ್ ಮುಂದಗಡೆ ಒಂದು ಸ್ವಲ್ಪ ಮಾಡಿಸ್ಬಿಟ್ಟು ಸ್ಲೀವ್ಸ್ಗೂ ಸ್ವಲ್ಪ ಲೈಟಾಗಿರಲಿ ಅಂತ ಹೇಳಿದ್ದೀನಿ. ಮತ್ತು ಹಿಂದಗಡೆ ಟೆಂಪಲ್ ಡಿಸೈನ್ ಟೈಪ್ ಮಾಡಿಸಿದ್ದೀನಿ. ಬಟ್ ಇದು ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಐ ಥಿಂಕ್ ಆಲ್ಮೋಸ್ಟ್ ನನಗೆ ಇದು 4,000 ಹತ್ತತ್ರ ಏನೋ ನಾನು ಪೇ ಮಾಡಿರೋದು ಈ ಬ್ಲೌಸ್ ಡಿಸೈನಿಗೆ ಸೆಪ್ರೇಟ್ಲಿ. ಸೊ ಇದಿಷ್ಟು ಈ ಸಾರಿದು ಡೀಟೇಲ್ಸ್. ಆ್ಯಂಡ್ ಇದನ್ನು ನಾನು ಅಗೇನ್ ಚಿಕ್ಕಪೇಟೆಯಲ್ಲೇ ಬೈ ಮಾಡಿದ್ದು. ಸೊ ಫಸ್ಟ್ ಸಾರಿ ನಾನು ತೋರಿಸಿದ್ನಲ್ಲ, ಅದು ಕೂಡ ಚಿಕ್ಕಪೇಟೆಯಲ್ಲೇ ಬೈ ಮಾಡಿದ್ದು. ಆ್ಯಂಡ್ ಇದು ಕೂಡ ನಾನು ಚಿಕ್ಕಪೇಟೆಯಲ್ಲೇ ಬೈ ಮಾಡಿದ್ದು, ಬಟ್ ಬೇರೆ ಬೇರೆ ಅಂಗಡಿಯಲ್ಲಿ ನಾನು ತೊಗೊಂಡಿದ್ದು. ಚಿಕ್ಕಪೇಟೆ ಅಂದರೆ ಸ್ವಲ್ಪ ಅಯ್ಯೋ ಓಡಾಡಬೇಕು ಅದು ಇದು ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ ಗೈಸ್, ಸ್ವಲ್ಪ ಹುಡುಕಿ ಯು ವಿಲ್ ಫೈಂಡ್ ಅ ಜೆಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಸಾರಿ ಇದು ಪೀಕಾಕ್ ಗ್ರೀನ್ ಸಾರಿ, ಲೈಕ್ ಬಾರ್ಡರ್ ಸಾರಿ ಅಂತಲೇ ಹೇಳ್ಬೋದು. ಇದನ್ನು ನನಗೆ ನಮ್ಮ ಅತ್ತೆ ಮನೆಯಲ್ಲಿ ಎಂಗೇಜ್ಮೆಂಟ್ ಟೈಮಲ್ಲಿ ಕೊಟ್ಟಿದ್ದು. ಸೊ ಸಿ ದ ಕಲರ್, ಜಸ್ಟ್ ಸಿ ದ ಕಲರ್, ಲೈಕ್ ಇಂಥ ಡಬಲ್ ಶೇಡ್ ಗೊತ್ತಾ. ಆ್ಯಂಡ್ ಇಟ್ ವಾಸ್ ಕೈಂಡ್ ಆಫ್ ಅ ಟ್ರೆಂಡ್ ದ್ಯಾಟ್ ಟೈಮ್ 2 years ಬ್ಯಾಕ್. ಬಟ್ ಟ್ರಸ್ಟ್ ಮೀ, ಇಟ್ಸ್ ಸೋ ಗುಡ್. ಸ್ಪೆಷಲಿ ಬಿಸಿಲಲ್ಲಿ ಹಾಕೊಂಡಾಗ ಇಟ್ ಲುಕ್ಸ್ ಸೋ ಹೈಲೈಟೆಡ್. ಆ್ಯಂಡ್ ದ ಪ್ಯಾಟರ್ನ್ ಈಸ್ ಆಲ್ಸೋ ವೆರಿ ನೈಸ್. ಪ್ಯಾಟರ್ನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಮೇಲೆ. ಮತ್ತು ಇದಕ್ಕೆ ಏನು ಹೇಳ್ತಾರೆ, ಬ್ಲೌಸ್ ಬಂದುಬಿಟ್ಟು ಆಲ್ಮೋಸ್ಟ್ ಡಾರ್ಕ್ ಬ್ಲೂ ಥರ ಬ್ಲೌಸ್ ಬಂದಿರೋದು. ಸೊ ಒಬ್ವಿಯಸ್ಲಿ ಒಳ್ಳೆ ಕಾಂಪ್ಲಿಮೆಂಟ್ ಮಾಡುತ್ತೆ. ಆ್ಯಂಡ್ ಇದನ್ನು ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಮುಂದೆ ಕಪ್ ಕೊಟ್ಬಿಟ್ಟು ಪ್ರಿನ್ಸಸ್ ಕಟ್ನ ತೆಗೆಸ್ಬಿಟ್ಟು ಹಿಂದಗಡೆ ಮೇಲೆಗಡೆ ಡಿಸೈನ್ ಮತ್ತು ಕೆಳಗಡೆ ಕಟ್ಟೋ ಥರ ನಾನು ಇದನ್ನ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇ ಬಿ ನೀವು ಟ್ರೈ ಮಾಡ್ಬೋದು. ಇಟ್ ಲುಕ್ಸ್ ಒಂಥರ ನಾರ್ಮಲ್ ಬ್ಲೌಸ್ಗಿಂತ ಡಿಫ್ರೆಂಟ್ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಲೈಕ್ ನಿಮಗೂ ಒಂಥರ ಡಿಫ್ರೆನ್ಸ್ ಅನ್ನಿಸ್ಬೋದು. ಆ್ಯಂಡ್ ಇದು ನನ್ನ ನೆಕ್ಸ್ಟ್ ಸಾರಿ. ಸೊ ಈ ಸಾರಿ ಬಂದುಬಿಟ್ಟು ನನ್ನ ಪೇರೆಂಟ್ಸ್, ನನ್ನ ಅಪ್ಪ ಅಮ್ಮ ಗೌರಿ ಹಬ್ಬಕ್ಕೆ ಅಂತ ಕೊಟ್ಟಿರೋ ಸಾರಿ ಇದು. ಸೊ ಈ ಸಾರಿಯಲ್ಲಿ ಏನು ಗೊತ್ತಾ, ಲೈಕ್ ಇದು ಫುಲ್ ಸಾರಿ ಈ ಥರ ಡಿಸೈನ್ ಇಲ್ಲ, ಬರೀ ಇದು ಬಾರ್ಡರ್ ಅಂದರೆ ಏನು ಹೇಳ್ತಾರೆ ಸೆರ್ಗಿಗೆ ಮಾತ್ರ ಈ ಡಿಸೈನ್ ಬಂದಿದೆ. ಬಟ್ ಲೈಕ್ ಸಿ ದ ಡೀಟೇಲ್ಸ್, ನನಗೆ ಡೀಟೇಲಿಂಗ್ ಎಷ್ಟು ಇಷ್ಟ ಆಯಿತು ಗೊತ್ತಾ. ಅಲ್ಲಿ ನಾವಿಲ್ಲಿದೆ, ಜಿಂಕೆ ಇದೆ, ಬಟರ್ಫ್ಲೈಸ್ ಇದೆ, ಲೈಕ್ ಎವ್ರಿಥಿಂಗ್. ಐ ಲವ್ಡ್ ಇಟ್ ಸೋ ಮಚ್. ಸೊ
ಲೈಕ್ ಸೆಕೆಂಡ್ ಥಾಟ್ ಇಲ್ದೇ ನಾನು ಇದನ್ನ ತೊಗೋಬಿಟ್ಟೆ. ಲೈಕ್ ಹಾಂ, ತುಂಬ ಚೆನ್ನಾಗಿದೆ ಮತ್ತು ಗ್ರೀನ್ ಕಲರ್ ಕೂಡ. ಸೊ ಒಂದು ಟ್ರೆಡಿಷನ್ ಅಂತ ಇರುತ್ತೆ ಅಲ್ಲ, ಸೊ ಓಕೆ ಫೈನ್, ಚೆನ್ನಾಗಿ ಬಂದಿದೆ ಅಂತ. ಮತ್ತು ಬ್ಲೌಸ್ ಕೂಡ ನಾನು ಅದು ಹೆಂಗೆ ಬಂದಿದೆಯೋ ಸೊ ಹಾಗೆ ಹೊಲ್ಸ್ಕೊಂಡೆ. ಅದಕ್ಕೇನು ನಾನು ಆಲ್ಟ್ರೇಷನ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಆಲ್ರೆಡಿ ಅದು ಸಿಂಪಲ್ ಆಗಿದೆ, ಬಟ್ ಯೆಟ್ ಇಟ್ ಇಸ್ ಲೈಕ್ ಇಟ್ ಗಿವ್ಸ್ ಜಸ್ಟಿಸ್ ಅಂತ ಹೇಳ್ಬೋದು ಸಾರಿಗೆ. ಸೊ ಅದಕ್ಕೆ ಲೈಕ್ ಇಟ್ ವಾಸ್ ಸೋ ಗುಡ್. ಅದಕ್ಕೆ ನಾನು ಏನೂ ಸಪ್ರೇಟಾಗಿ ಡಿಸೈನ್ ಮಾಡ್ಸೋಕ್ಕೆ ಹೋಗಲಿಲ್ಲ. ಇದು ಹೆಂಗಿದೆಯೋ ಹಾಗೆ ಹೊಲ್ಸ್ಕೊಂಡೆ. ಸೊ ಇದು ನನ್ನ ನೆಕ್ಸ್ಟ್ ಸಾರಿ ಆ್ಯಂಡ್ ಇಟ್ ವಾಸ್ ಲೈಕ್ ಇಟ್ ಈಸ್ ರಿಯಲಿ ಗುಡ್ ಆಯಿತಾ. ಐ ಡೋಂಟ್ ನೋ, ಬಿಸಿಲಲ್ಲಂತೂ ಇದು ಸೂಪರ್ ಡೂಪರಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ನನಗೇನು ಗೊತ್ತಾ, ಸಾರೀಸ್ ಓಕೆ ನಾರ್ಮಲ್ ಸಾರೀಸ್ ಕೂಡ ಇರುತ್ತೆ, ಬಟ್ ಸಮಥಿಂಗ್ ಡಿಫ್ರೆಂಟ್ ಆ ಥರ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಮೋರ್ ಓವರ್ ಇದು ತುಂಬ ಲೈಟ್ ವೆಯ್ಟ್, ನಾನೇ ಉಡ್ಕೊಳ್ಳೋ ಥರ ಸಾರಿ ಇದು. ಸೊ ನನಗೇನಂದರೆ ಇನ್ನೂ ಲೈಕ್ ಐಮ್ ಇನ್ ದ ಫೇಸ್ ಆಫ್ ಲರ್ನಿಂಗ್ ಹೆಂಗೆ ಉಡ್ಕೊಳ್ಳೋದು ಅದೆಲ್ಲ. ಬಟ್ ಈ ಸಾರಿ ಬಂದ್ಬಿಟ್ಟು ಈಸಿಯಾಗಿ ಉಡ್ಕೋಬೋದು ಆ್ಯಂಡ್ ಈಸಿಯಾಗಿ ಮೇಂಟೈನ್ ಕೂಡ ಮಾಡ್ಬೋದು. ತುಂಬ ಲೈಟ್ ವೆಯ್ಟ್ ಇದೆ ಅಲ್ಲ, ಸೊ ಉಡ್ಕೊಂಡಿದ್ದೀರಾ ಅಂತಲೂ ಅನ್ಸೋದಿಲ್ಲ. ಸೊ ಆ ಥರ ಒಂದು ಸಾರಿ ಇದು. ಸೊ ದಿಸ್ ಈಸ್ ಮೈ ನೆಕ್ಸ್ಟ್ ಸಾರಿ ಆ್ಯಂಡ್ ಇಟ್ ಇಸ್ ಲೈಕ್ ದ ಮೋಸ್ಟ್ ಫೇವ್ರೆಟ್ ಸಾರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಇನ್ನೊಂದು ಸಾರಿ. ಇದು ನನಗೆ ಆ್ಯಕ್ಚುಲಿ ಏನು ಗೊತ್ತಾ, ಸೊ ಮದುವೆ ಟೈಮಲ್ಲಿ ಮದುವೆ ಹೋದಾಗ ಕೊಡ್ತಾರಲ್ಲ, ಸೊ ಇದು ನನ್ನ ಒನ್ ಆಫ್ ದ ರಿಲೇಟಿವ್ ಕೊಟ್ಟಿದ್ದ ಸಾರಿ ಇದು. ಇದಕ್ಕೆ ಸಿಂಪಲ್ಲಾಗಿ ಇಲ್ಲಿ ಮೇಲ್ಗಡೆ ಬಫ್ ಕೊಟ್ಬಿಟ್ಟು ಹೊಲ್ಸಿರೋದು. ಆ್ಯಂಡ್ ಅಗೇನ್ ಗೋಲ್ಡ್ ಇದರಲ್ಲಿ ಜಿಗ್ಜ್ಯಾಗ್ ಪ್ಯಾಟರ್ನ್ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇದು ಸಿಂಪಲ್ ಯೆಟ್ ಲೈಕ್ ವೆರಿ ನೈಸ್, ವೆರಿ ಸಿಂಪಲ್ ಆ್ಯಂಡ್ ನೈಸ್. ಸೊ ಲೈಕ್ ಏನಾದರೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ಉಡ್ಕೊಳ್ಳೋ ಅಂಥ ಸಾರಿ ಇದು. ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಈಸ್ ಮೈ ಸಾರಿ ಕಲೆಕ್ಷನ್ ಅಂತ ಹೇಳ್ಬೋದು. ಲೈಕ್ ಫ್ಯೂ ಸಾರಿ ಕಲೆಕ್ಷನ್, ಇನ್ನೂ ತುಂಬ ಇದೆ ತೋರಿಸೋಕೆ. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಯು ಆಲ್. ಸೊ ಇದು ಲೈಕ್ ಇನ್ನೂ ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಯಾವ ಸೀರೆ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟಲ್ಲಿ, ನಿಮಗೆ ಯಾವುದಾದ್ರೂ ಸೀರೆ ಇಷ್ಟ ಆಗಿದ್ದರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.